ಬೈ ಎಲೆಕ್ಷನ್ ಬೆನ್ನಲ್ಲೇ ಸಂಪುಟ ಪುನರಚನೆ ಚರ್ಚೆ ಜೋರಾಗಿ ನಡೀತಾ ಇದೆ. ಇಂದು 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗಿದೆ. ಅಶೋಕ್ ಪಟ್ಟಣ್, ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಶಾಸಕರು ಪ್ರಯಾಣ ಮಾಡಲಿದ್ದು, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಭೇಟಿಗೆ ಶಾಸಕರು ಪ್ಲಾನ್ ಮಾಡಿದ್ದಾರೆ. ಸಚಿವ ಸ್ಥಾನ ನೀಡುವಂತೆ ಹಿರಿಯ ಶಾಸಕರು ಒತ್ತಾಯ ಮಾಡಲಿದ್ದು, ಏಪ್ರಿಲ್ 17ರಂದು ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಶಾಸಕರ ಪರೇಡ್ ಶುರುವಾಗಿದೆ. ಸಂಪುಟ ಪುನರಚನೆ ಕುರಿತು ಮಾತನಾಡಿದ ಕಾಂಗ್ರೆಸ್ ಹಿರಿಯ ಶಾಸಕ ಟಿಬಿ ಜಯಚಂದ್ರ, ಮೊನ್ನೆ ಸದನ ನಡೆಯುವಾಗ ಹಿರಿಯ ಶಾಸಕರು ಸೇರಿ ಚರ್ಚೆ ಮಾಡಿದ್ವಿ. ಸಾಮೂಹಿಕವಾಗಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಬೇಕು. ಮುಂದಿನ ಸಂಪುಟ ಪುನರಚನೆ ವೇಳೆ ನಮ್ಮನ್ನ ಪರಿಗಣಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಂತಂದ್ರು. ಈಗಿನ ಸರ್ಕಾರದಲ್ಲಿ 3 ವರ್ಷಗಳ ಅವಧಿಯನ್ನು ಪೂರೈಸುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಪುನರ್ರಚನೆ ಆಗ್ತದೆ, ಬದಲಾವಣೆಗಳಾಗ್ತದೆ ಅಂತಕ್ಕಂಥದ್ದು ಅದೆಲ್ಲದೂ ಆಂತರಿಕವಾಗಿ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಹಾಗಾಗಿ ಸ್ವಲ್ಪ ಹಿರಿಯ ಶಾಸಕರೆಲ್ಲರೂ ಕೂಡ ಸ್ವಲ್ಪ ಅನುಭವಿಸಿರ್ತಕ್ಕಂಥವ್ರು ನಾವು ಹೋಗಿ ಅದನ್ನು ವರಿಷ್ಠರ ಭೇಟಿ ಮಾಡಿ ನಮಗೆ ಮನವಿಯನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಪೂರ್ವಭಾವಿಯಾಗಿ ನಾವು ಕೂತು ಚರ್ಚೆ ಮಾಡಿ ಇವತ್ತು ನಾವು ವರಿಷ್ಠರು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ನಮ್ಮ ಒಟ್ಟಾರೆ ಮನವಿ ಏನಂತಂದರೆ, ಸರಿ 3 ವರ್ಷ ಆಗಿದೆ ಅವಧಿ, ರೀಶಫಲ್ ಮಾಡಿ. ಈಗಿನ ಸಚಿವ ಸಂಪುಟ ಪುನರ್ರಚನೆ ವಿಚಾರ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಸಚಿವರು, ಎಲ್ರಿಗೂ ಸಚಿವರಾಗಬೇಕನ್ನೋ ಆಸೆ ಇರುತ್ತೆ. ನಾನು ಸಚಿವನಾಗೋಕೆ 20 ವರ್ಷ ಕಾದಿದ್ದೀನಿ. ಶಾಸಕರು ಸಂಪುಟ ಪುನರ್ರಚನೆಗೆ ಒತ್ತಾಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹಳೆ ಮತ್ತು ಹೊಸ ಸಚಿವರ ಆಯ್ಕೆ ಮಾಡೋ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ಈ ಸಚಿವ ಸಂಪುಟ ವಿಸ್ತರಣೆ ಮಾಡಿಕೊಡ್ತಕ್ಕಂಥದ್ದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಹೈಕಮಾಂಡು CM ಏನು ನಿರ್ಣಯ ಮಾಡ್ತಾರೆ, KPCC ಅಧ್ಯಕ್ಷರು ಏನು ಮಾರ್ಗದರ್ಶನ ಮಾಡ್ತಾರೆ, ಅದ್ರ ಪ್ರಕಾರ ಅದು ಆಗ್ತಾನೆ ಇರ್ತದೆ. ಪಾಪ ಎಲ್ಲರಿಗೂ ಆಸೆ ಇರ್ತದೆ. ನಾನು 20 ವರ್ಷ ಕಾಯ್ದಿದ್ದೀನಿ, ಹಾಗೆ ಅದು ನಡೀದೆ. ಅವೇ ನಿಮಗೆ ಅದು ನಿರಂತರ ಪ್ರಕ್ರಿಯೆ. ಅದು ನಾನು ಯಾಕೆ ಒತ್ತಾಯ ಮಾಡಲಿರಿ, ಮಾಡೋರು ಮಾಡಲೇಬೇಕಲ್ಲ, ತಪ್ಪೇನಿದೆ? ಹಳಬರ್ನ ಬಿಟ್ಟು ಅದು ಏನು ನಿರ್ಣಯ ಹೈಕಮಾಂಡ್ ತಗೊಳ್ತದೆ ಅದು ಮುಂದಿಂದು. ಇನ್ನು ಸಿಎಂ ಸಿದ್ದರಾಮಯ್ಯ ಚಿಕ್ಕಮಗಳೂರು ಜಿಲ್ಲೆಗೆ ತೆರಳಲಿದ್ದಾರೆ. ಬೆಂಗಳೂರಿನಿಂದ ಸಂಜೆ ವಿಶೇಷ ವಿಮಾನದ ಮೂಲಕ ಪ್ರಯಾಣಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಶಿವಮೊಗ್ಗ ತಲುಪಲಿದ್ದಾರೆ. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಚಿಕ್ಕಮಗಳೂರಿಗೆ ಪ್ರಯಾಣ ಮಾಡ್ತಾರೆ. ಚಿಕ್ಕಮಗಳೂರಿನ ಎನ್ಆರ್ಪುರದಲ್ಲಿ ವಾಸ್ತವ್ಯ ಹೂಡಲಿರುವಂತಹ ಸಿಎಂ ನಾಳೆ ಎನ್ಆರ್ಪುರದಲ್ಲಿ ಜಿಲ್ಲಾಡಳಿತ ಆಯೋಜನೆ ಮಾಡಿರೋ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ, ಶಂಕುಸ್ಥಾಪನೆ, ಸವಲತ್ತುಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಲಾಗಿದೆ ಅಂತ ಶಾಸಕ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ ಆರೋಪ ಮಾಡಿದ್ದಾರೆ ಎನ್ನಲಾಗಿತ್ತು. ಪರೋಕ್ಷವಾಗಿ ಜಮೀರ್ ವಿರುದ್ಧವೂ ವರಿಷ್ಠರಿಗೆ ದೂರು ಸಲ್ಲಿಕೆ ಆಗಿದೆ. ಈ ಬಗ್ಗೆ ಹೈಕಮಾಂಡ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಿಪೋರ್ಟ್ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ SDPI ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದ ಆರೋಪ ಇತ್ತು. ತಮ್ಮ ವಿರುದ್ಧದ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಬೆನ್ನಲ್ಲೇ ಅಲ್ಪಸಂಖ್ಯಾತ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಈ ವಿಚಾರವಾಗಿ ಡಿಸಿಎಂ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ನಾನು ಎಲ್ಲೂ ಮಾತನಾಡೋದಿಲ್ಲ, ನನಗೂ ಕೆಲ ರಿಪೋರ್ಟ್ಸ್ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟ್ ರಾಜೀನಾಮೆ ನೀಡಿದ್ದಾರೆ, ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ರಿಪೋರ್ಟ್ ತರಿಸ್ಕೊಳ್ತೀನಿ, ವರದಿ ಬಂದ ನಂತರವೇ ಮಾತನಾಡ್ತೀನಿ ಅಂತ ಹೇಳಿದರು. ನಾನು ಎಲ್ಲ ಮಾತಾಡಲ್ಲ, ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟು ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ವಿಚಾರದ ಬಗ್ಗೆ ಸಚಿವ SS ಮಲ್ಲಿಕಾರ್ಜುನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರೋ ಅವರು, ನಾನು ಚುನಾವಣೆ ಬಳಿಕ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದೀನಿ. ನನಗೆ ಯಾರೂ ಕಾಲ್ ಮಾಡಿಲ್ಲ, ಅದ್ರ ಬಗ್ಗೆ ಮಾಹಿತಿ ನೀಡಿಲ್ಲ. 2013ರ ಚುನಾವಣೆ ಫಲಿತಾಂಶ ರಿಪೀಟ್ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತಂದ್ರು. ಓಪನ್ ನಮ್ದೇ ಚುನಾವಣೆ ಮುಗಿದಾದ್ರೆ ನಿನ್ನೆ ಬೆಳಗ್ಗೆ ಬಂದು ಮಲ್ಕೊಂಡ ಒಂದೂವರೆ ದಿವಸ ಹೆಚ್ಚು ಕಡಿಮೆ ಫುಲ್ ರೆಸ್ಟ್ನಾಗಿದ್ದೆ, ಆರಾಮ್ ರಿಲ್ಯಾಕ್ಸ್ ಮೂಡ್ನಾಗಿದ್ವಿ. ಒಳ್ಳೆ ಚುನಾವಣೆ ಆಗಿದೆ ಅಂತಂದ್ರು. ಇನ್ನು ನನ್ನ ಒಪಿನಿಯನ್ಗಳು ತಗೋಬೇಕು, ಎಲ್ಲರ ಹತ್ರನೂ ಗ್ಯಾದರ್ ಮಾಡಿ ಒಳ್ಳೆ ಕ್ಲಿಯರ್ ಕಟ್ಟಾಗಿ. ನನಗೆ ಇಲ್ಲಿ ಮಟ್ಟ ಯಾರು ಫೋನು ಮಾಡಿಲ್ಲ. ನಿಮ್ಗೆ ಹೆಂಗೆ ಅನಿಸ್ತದೆ ಸರ್ ಈ ಚುನಾವಣೆಯಲ್ಲಿ ನನಗೇನ ನಮ್ಮ ಪ್ರತಿಯೊಂದು ಸಮಾಜದವರು ನಮಗೆ ಕೈ ಹಿಡಿದ್ರು. ಅದರಾಗ ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ನಮಗೆ ಸಹಕಾರವನ್ನು ಮಾಡಿದೆ. 2013ರಲ್ಲಿ ನನಗೇನೋ ಅದು ರಿಪೀಟ್ ಆಗ್ಬೋದು ಅನಿಸ್ತತಿ. 2013 ಚುನಾವಣೆ
ಮತ್ತೆ ರಿಪೀಟ್ ಆಗ್ಬೋದು, ಮತ್ತು ಇನ್ನೂ ಹೆಚ್ಚಿಗೆ ನಮ್ಮ ತಂದೆಯವ್ರದ್ದು ಲೀಡ್ನ ಇವ್ರು ಮೀರಿಸ್ಬೋದು ಅಂತ ಅನ್ಸುತ್ತೆ ನನಗೆ. ಲೀಡ್ ಬಂದರೆ ಒಳ್ಳೆ ಲೀಡ್ ಬರ್ತದೆ, ಬರಲಿಲ್ಲ ಅಂದರೆ ಸ್ವಲ್ಪ ಅಂತರದಲ್ಲಿ ಕಮ್ಮಿ ಆಗ್ಬೋದು. ಬಟ್ ಗೆಲ್ಲಕ್ಕೆ ಏನೋ ತೊಂದರೆ ಇಲ್ಲ ಅಂತ. ನನ್ನನ್ನ ಚುನಾವಣಾ ಪ್ರಚಾರಕ್ಕೆ ಕರೆದಿಲ್ಲ ಎಂಬ ಅಬ್ದುಲ್ ಜಬ್ಬಾರ್ ಹೇಳಿಕೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಚಹಾ ಕುಡಿದ್ರು ಋಣ ಇಟ್ಕೊಳ್ಬೇಕು. 3 ಟರ್ಮ್ ಅಪ್ಪ ಹಾಗೂ ನಾನು ಸೇರಿಯೇ MLC ಮಾಡಿಸಿದ್ದು. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದ ಮೇಲೆ ಕೆಲಸ ಮಾಡಬೇಕು. ಅವರು ಕರಿಬೇಕು, ಇವರು ಕರಿಬೇಕು ಅನ್ನೋದಲ್ಲ. ಹೈಕಮಾಂಡ್ ಹೇಳಿದ್ದನ್ನ ಚಾಚು ತಪ್ಪದೆ ಮಾಡೋದು ಕೆಲಸ ಅಂತ ವಾಗ್ದಾಳಿ ನಡೆಸಿದ್ರು. ಚಹಾ ಕುಡಿದ್ರು ನಾವು ಒಂದು ಋಣ ಹಿಡ್ಕೋಬೇಕು. ಒಂದು ಹೆಲ್ಪ್ ಮಾಡಿದರೆ ಒಂದು ಋಣ ಹಿಡ್ಕೊಂಡು ಅವ್ರನ್ನ ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳಿತ್ತವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟು ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲೇನ? ಎದ್ರ ಋಣ? ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದಿ ಮ್ಯಾಗೆ ಮಾಡ್ಬೇಕು. ಅದು ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದಲ್ಲಪ್ಪ. ಈಗ ನಾವು ಯಾರನ್ನ ಕರಿತಾರೆ, ನಮಗೆ ನಮ್ಮ ಪಾಡಿಗೆ ನಾವು ಫೋನ್ ಮಾಡಿ ಹೋಗ್ತೇವೆ, ಮಾಡಬೇಕು. ರಾಜೀನಾಮೆ ಕೊಟ್ಟಿರೋ ಅಬ್ದುಲ್ ಜಬ್ಬಾರ್ ಸ್ಥಿತಿ ಮಾಡಿದುಣ್ಣೋ ಮಹಾರಾಯ ಅನ್ನುವಂತಾಗಿದೆ ಅಂತ ದಾವಣಗೆರೆ ಮಾಜಿ ಮೇಯರ್ ಚಮನ್ ಸಾಬ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು 3 ಸಲ ವಿಧಾನ ಪರಿಷತ್ ಸದಸ್ಯರಾದ ಇವರು ಕಳೆದ ಲೋಕಸಭಾ ಚುನಾವಣೆಗೆ ಪ್ರಚಾರಕ್ಕೆ ಕೂಡ ಬರಲಿಲ್ಲ. ಈ ಬಾರಿಯ ಉಪಚುನಾವಣೆಗೂ ಬಂದಿಲ್ಲ. ಕಾಂಗ್ರೆಸ್ ಮುಖಂಡರಾಗಿ ಕೆಲಸ ಮಾಡಬೇಕು. ಕ್ಷೇತ್ರದಲ್ಲಿ ಚರ್ಚೆ ನಡೀತಾ ಇದ್ದು ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅಂತ ಹೇಳಿದ್ರು. ಅವರೇ ಷಡ್ಯಂತ್ರ ಮಾಡಿದ್ರಂದ್ರೆ ಬಂದು ಕೆಲಸ ಮಾಡಿಲ್ಲಿದ್ದೇ ಷಡ್ಯಂತ್ರ. ಇಲ್ಲಿ ಬಂದು ಚುನಾವಣೆಯಲ್ಲಿ ಭಾಗಿಯಾಗದೆ ಅಜ್ಞಾತರಾಗಿ ಉಳಿದ್ರಲ್ಲ, ಅದೇ ಷಡ್ಯಂತ್ರ ಅಂತಾನೆ ಅನ್ನಿಸ್ತದದು. ನಮ್ಮ ಮಲ್ಲಿಕಾರ್ಜುನ್ ಮಗ ಸಮರ್ಥನ್ ಲಗ್ನ ಅಲ್ಲ ಇದು, ಚುನಾವಣೆ. ಅವರು 3 ಸರ್ತಿ MLC ಆದ್ರೆ ಅವ್ರಿಗೆ ಯಾರು ಕರಿಬೇಕು? ಯಾರಿಗಾರ ನಾವು ಹೋಗಿ ಸುರ್ಜಾವಾಲ ಅವ್ರಿಗೆ ಕರೆದ್ವಾ, ಏನು ಅಭಿಷೇಕ್ ದತ್ತಕ್ಕೆ ಕರೆದ್ವಾ, ಮುಖ್ಯಮಂತ್ರಿಗಳಿಗೆ ಕರೆದ್ವಾ? ಅವರೇ ಪ್ರೋಗ್ರಾಮ್ ಹಾಕೊಂಡು ನಾವು ಬರ್ತೇವಪ್ಪ ಚುನಾವಣೆ ನಾವು ಮಾಡ್ತೀವಿ ಅಂತೇಳಿ ಅವರೇ ಮಾಡಿದ್ದಲ್ಲ, ಎಲ್ಲರೂ ಅವರೇ ಮಾಡಿದ್ದು. ಅವ್ರು ಪಾರ್ಲಿಮೆಂಟಲ್ಲೂ ನಮಗೆ ಬಂದು ಇಲ್ಲಿ ನೇರವಾಗಿ ಭಾಗಿಯಾಗಿ ಕೆಲಸ ಮಾಡಲಿಲ್ಲ. ಈ ಚುನಾವಣೆಯಲ್ಲಂತೂ ಅವ್ರು ಬರಲೇ ಇಲ್ಲ. ಇದನ್ನು ಲಗ್ನ ಅಲ್ಲ ಕರೀಲಿಕ್ಕೆ, ಅವರೇ ಬಂದು ಮಾಡಬೇಕಾಗಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಸ್ವಪಕ್ಷದ ಕೆಲವರು ಷಡ್ಯಂತ್ರ ಮಾಡ್ತಿದ್ದಾರಂತೆ. ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿಪಡಿಸುವ ಹುನ್ನಾರ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಇಕ್ಬಾಲ್ ಹುಸೇನ್ ಬೆಂಬಲಿಗರು ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಶಾಸಕರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ, ಆದರೆ ಕೆಲವರು ಪಕ್ಷದಲ್ಲೇ ಇದ್ದುಕೊಂಡು ವಿರೋಧವನ್ನ ಮಾಡ್ತಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಖಡಕ್ ಎಚ್ಚರಿಕೆ ನೀಡಿದರು. ಸುಮಾರು ಜನದ್ದು ಜಮೀನುಗಳು ಹೋಗ್ತದೆ ಅಂತೇಳಿ ಜಮೀನ್ದಾರರುಗಳು ಒಂದು ಅಪ್ಲಿಕೇಶನ್ಗಳು ಕೊಟ್ಟಿರ್ತಾರೆ, ಇನ್ವಿಟೇಷನ್ ಒಂದೊಬ್ಬ ಇದನ್ನ ತೊಗೊಂಡೋಗಿ ಕೊಟ್ಟಿರ್ತಾರೆ ಯಾರಿಗೆ, ನಗರಸಭೆಗೆ. ಅದನ್ನು ಏನು ಮಾಡಬೇಕು, ಪ್ರಸ್ತಾವನೆ ಎಲ್ಲಿ ಸಲ್ಲಿಸಬೇಕು, MLA ಹತ್ರ ಮಾತುಕತೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಈಗ ನಾವೇ ಕುತ್ಕೊಂಡ್ಬಿಟ್ಟು ಅದ್ರ ಸ್ಟಾಪ್ ಮಾಡ್ತೀನಿ ಕೆಲಸ ಅಂತ ಹೇಳಿದ್ರೆ ಅದು ತಪ್ಪಲ್ವಾ ಸರ್? ಅದರಲ್ಲಿ ಏನೈತೆ, ಮನೆಗಳು ಹೊಡೆದಾಕ್ಬೇಕು ಅಂತ ಆದೇಶ ಏನಾರ ಇನ್ನೂ ಯಾವುದು ಬಂದಿಲ್ಲ. ರೈಟ್ ಟು ಲೆಫ್ಟ್ ಫಸ್ಟು ಸೆಕೆಂಡು ಅಂತ ಸ್ಟೆಪ್ ಇದೆ. ಇನ್ನು ಈಗ ಏನು ಕಳ್ಸೋದು, ಗೆಜೆಟ್ ನೋಟಿಫಿಕೇಶನ್ ಕಳಿಸಿದ್ದಾರೆ, ಇನ್ನೂ ಫಸ್ಟೇ ಆಗಿಲ್ಲ, ಆಗಲೇ ಇದು ಮಾಡಿಬಿಟ್ರೆ. ಈಗ BBMPಲೆಲ್ಲ ಸುಮಾರು ಕಡೆ ಎಲ್ಲ ನಮ್ಮ ರಾಜಕಾಲುವೆಗಳನ್ನ ಒತ್ತುವರಿ ಆಗಿರೋದನ್ನ ತೆರವು ಮಾಡ್ಸೋಕ್ಕೆ ಏನೇನೋ ಮಾಡಿ ಪ್ರಯತ್ನ ಮಾಡ್ತೀವಿ. ಏನೇ ಬೆಂಗಳೂರಿನಲ್ಲೆಲ್ಲ ತೆರವು ಮಾಡಿಸ್ಬಿಟ್ಟಿದ್ದಾರೆ ಸರ್. ಅಂಥ ವಿಷಯಗಳು ಬಂದಾಗ ಸರ್ಕಾರಕ್ಕೆ ಮನವಿ ಹೋಗ್ತದೆ, ಇಲ್ಲ ಕಟ್ಟಿದ್ದಾರೆ ಅಂತ MLA ಅವರು ಹೋಗಿ ಮಾಡ್ತಾರೆ. ಅಧಿವೇಶನದ ಕೈ ಬಿಡಿಸೋದಾದ್ರೆ MLA ಅವ್ರು ಮಾಡೇ ಮಾಡ್ತಾರಲ್ಲ ಸರ್. ನಾವು ಏನು ಕೆಲಸ ಮಾಡಬೇಕು, MLA ಅವ್ರು ಮನವಿ ಮಾಡಬೇಕು, ಮಾಡೇ ಮಾಡ್ತೀವಿ ಸರ್. ಆ ಭಾಗ ಸೆಂಟ್ರಲ್ ಜೈಲಿನಲ್ಲಿ ವಿಡಿಯೋಗಳ ವೈರಲ್ ಬೆನ್ನಲ್ಲೇ ಕೈದಿಗಳ ಕೆಲಸ ಬದಲಾವಣೆ ಮಾಡಲಾಗಿದೆ. ಈ ನಡುವೆ ಕೆಲ ರೌಡಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕೆ ಸಿದ್ಧತೆ ಮಾಡಲಾಗಿದೆ. ಕೆಲ ಕೈದಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಂತೆ ಕಿರಿಕ್ ಹೆಚ್ಚಾಗಿದೆ. ಹೀಗಾಗಿ ಜೈಲಧಿಕಾರಿಗಳು ಬಂದೋಬಸ್ತ್ ಹೆಚ್ಚು ಮಾಡಿದ್ದಾರೆ. ಇನ್ನು ಸತತ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಗ್ತಾ ಇರೋದಕ್ಕೆ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ಜೈಲಿನ ನಿಯಮಗಳ ಪ್ರಕಾರವೇ ಎಲ್ಲವೂ ನಡೀತಾ ಇದೆ. ಆರೋಪಿ ದರ್ಶನ್ ತಮಗೆ ಬೇಕಾದ ಯಾವುದೇ ಸವಲತ್ತು ಪಡೆಯೋಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ದರ್ಶನ್ ತಟಸ್ಥವಾಗಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಪರಿಣಾಮ ದೇಶದ ವಾಣಿಜ್ಯ ಬಂದರುಗಳಿಗೆ ತಟ್ಟಿದೆ ಇದರ ಬಿಸಿ. ಕಾರವಾರ ವಾಣಿಜ್ಯ ಬಂದರು ಆರ್ಥಿಕ ನಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಯುದ್ಧ ಆರಂಭವಾದ ಬಳಿಕ ಅಂದರೆ ಮಾರ್ಚ್ 13ರಂದು ಬಿಟುಮಿನ್ ತುಂಬಿಸಿಕೊಂಡು ಬಂದಿದ್ದ ಕೇವಲ 1 ಹಡಗು ಮಾತ್ರ ಬಂದರಿಗೆ ಬಂದಿದೆ. ತಿಂಗಳಿಗೆ 4 ರಿಂದ 5 ಹಡಗುಗಳು ಬಿಟುಮಿನ್ ತುಂಬಿಕೊಂಡು ಬರ್ತಿತ್ತು. ಒಟ್ಟು 15,000 ಮೆಟ್ರಿಕ್ ಟನ್ ಬಿಟುಮಿನ್ ತಿಂಗಳಿಗೆ ಆಮದಾಗ್ತಿತ್ತು. ಈಗ 1 ಹಡಗು ಮಾತ್ರ ಬಂದಿದ್ದು 3,000 ಮೆಟ್ರಿಕ್ ಟನ್ ಮಾತ್ರ ಬಂದಿದೆ. ಇದರಿಂದ ಬಂದರು ಇಲಾಖೆಗೆ ಬರೋಬ್ಬರಿ 1 ಕೋಟಿ ನಷ್ಟವಾಗಿದೆ.
ಸೊ ಯೂಶ್ವಲಿ ಮಾರ್ಚಲ್ಲಿ ಏನಾಗ್ತಿತ್ತು ನಮಗೆ ಒಂದು ಯೂಶ್ವಲಿ 10-12 ಶಿಪ್ ಬರ್ತಾಯಿತ್ತು. ಸೊ ಇವಾಗ ಒಂದು 5 ಶಿಪ್ ರಿಸೀವ್ ಆಗಿದೆ. ಮೇಯ್ನಾಗಿ ಇಲ್ಲೇನಪ್ಪ ಅಂತಂದರೆ ನಿಮಗೆ ಯುದ್ಧದಿಂದ ಇದಾಗಿರೋದು ಇದ್ರದ್ದು ಏನೋ ಗ್ಯಾಸ್ ಇದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ನಾವು ಡೀಲ್ ಮಾಡ್ತಾಯಿಲ್ಲ ಇಲ್ಲಿ. ಸೊ ನಮಗೆ ಏನೋ ಒಂದು 5 ಶಿಪ್ಗಳು ಬರಬೇಕಿತ್ತು. ಸೊ ಅದು ಬಂದಿದೆ. ಸೊ ಒಂದು 10-12 ಶಿಪ್ ಬರಬೇಕಿತ್ತು, ಅದರಲ್ಲಿ ಒಂದು 5 ಶಿಪ್ ಬಂದಿದೆ ಅಂತ. ಬಿಟುಮಿನ್ ವೆಸಲ್ಲು ಕಾರವಾರ ಪೋರ್ಟಿಗೆ ಬಂದು ಮಾರ್ಚ್ 2ನೇ ವಾರದಲ್ಲಿ ಕಾರವಾರ ಪೋರ್ಟಿಗೆ ಬಿಟುಮಿನ್ ವೆಸಲ್ ಬಂದಿತ್ತು. ಮಾರ್ಚ್ 2ನೇ ವಾರದಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಬಿಟುಮಿನ್ ವೆಸಲ್ಲು ಕಾರವಾರ ಪೋರ್ಟಿಗೆ ಬಂದಿಲ್ಲ. ನಾಟ್ ಓನ್ಲಿ ಬಿಟುಮಿನ್ ವೆಸಲ್ಲು, ಈ ಯಾವುದೇ ರೀತಿಯ ಎಡಿಬಲ್ ಆಯಿಲ್ ವೆಸಲ್ ಆಗಿರಲಿ, ಯಾವುದೇ ರೀತಿಯ ರಾಕ್ ಫಾಸ್ಫೇಟ್ ವೆಸಲ್ಲು ಆಗಿರಲಿ ಬಂದಿಲ್ಲ. ಓನ್ಲಿ ಒಂದು HSD ವೆಸಲ್ ಬಂದು ಹೋಗಿತ್ತು, ಅದು IOCL ಅದೇನು ಇಂಡಿಯನ್ ಡಿಫೆನ್ಸ್ಗೆ ಏನು ಸಪ್ಲೈ ಮಾಡ್ತಾರೆ ಅದೊಂದೇ ವೆಸಲ್ ಬಂದು ಹೋಗಿತ್ತು. 17ನೇ ತಾರೀಕು ಮಾರ್ಚ್ 17ನೇ ತಾರೀಕು ಸುಮಾರು ಬಂದಿತ್ತು. ಅದಾದ ನಂತರ ಇಲ್ಲಿವರೆಗೂ ಯಾವುದೇ ರೀತಿಯ ಪೆಟ್ರೋಲಿಯಂ ಪ್ರಾಡಕ್ಟ್ ವೆಸಲ್ಲು ಕಾರವಾರ ಪೋರ್ಟಿಗೆ ಬಂದಿಲ್ಲ. ಇದನ್ನೇ ಬಿಟುಮಿನ್ನೇ ನಂಬ್ಕೊಂಡ್ಬಿಟ್ಟು ಭಾಳಷ್ಟು ಜನರು ಇದೇ ಫೀಲ್ಡ್ನಲ್ಲಿದ್ದಾರೆ. ಕೆಲವೊಬ್ಬರು ಟ್ರೇಡಿಂಗ್ ಮಾಡ್ತಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಹಾಕ್ಕೊಂಡಿದ್ದಾರೆ, ಟ್ಯಾಂಕರ್ ಲಾರಿಗಳನ್ನು ಹಾಕ್ಕೊಂಡಿದ್ದಾರೆ. ಅವರೀಗ ಏನು ಇಲ್ದೇನೆ ಗಾಡಿಗಳನ್ನು ಹಾಗೆ ಖಾಲಿ ನಿಲ್ಲಿಸಿಟ್ಟಿರೋದ್ರಿಂದ ಅವರು ಮಂತ್ಲಿ ಏನು ಬ್ಯಾಂಕ್ಗಳಿಗೆ EMI ಕಟ್ಟಬೇಕಿತ್ತು, ಅದರಿಂದ ತುಂಬ ಸಂಕಷ್ಟದಲ್ಲಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದ್ರೆ ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಭುಗಿಲೆದಿದೆ. LPG ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪಡ್ತಿರೋ ಪಾಡು ಅಷ್ಟಿಷ್ಟಲ್ಲ. ಹೀಗಾಗಿ ಆಟೋ LPG ಸಮಸ್ಯೆ ಬಗೆಹರಿಸೋಕೆ ನಟ ಧ್ರುವ ಸರ್ಜಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಆಟೋ ಚಾಲಕರು ಒಳ್ಳೆ ಕೆಲಸ ಮಾಡ್ತಾರೆ. ಈಗ LPG ಸಿಗದೆ ಕುಟುಂಬ ನಿರ್ವಹಣೆ ಕಷ್ಟ ಆಗಿದೆ. ಗ್ಯಾಸ್ ಹಾಕಿ ಬಾಡಿಗೆ ಸಿಕ್ಕಿ ಮನೆ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಅಂತ ಮನವಿ ಮಾಡಿದ್ರು. ಎಲ್ಲೂ LPG ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲ ಕಡೆ ಆಟೋಗಳು ನಿಂತವೆ. ಇನ್ ಕೇಸ್ ಗ್ಯಾಸ್ ಸಿಕ್ಕಿದ್ರು 1-2 ರೇಟ್. ಇನ್ಯಾವಾಗ ಅವರು ಗ್ಯಾಸ್ ಹಾಕಿಸಿ ಬಾಡಿಗೆ ಹೊರತು ಹೆಂಡತಿ ಮಕ್ಕಳನ್ನ ಸಾಕ್ತಾರೆ. ನನ್ನ ಮನವಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಮಾತಾಡೋದು ಬೇಡ. ನೀವೆಲ್ಲ ಹಿರಿಯರಿದ್ದೀರಿ, ತಿಳಿದವರಿದ್ದೀರಿ, ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಯೂತ್ ಕಾಂಗ್ರೆಸ್ ಮುಖಂಡ ಫೈರೋಜ್ ಕೊಲೆ ಪ್ರಕರಣ ಸಂಬಂಧ ಆರೋಪಿಗಳ ಪತ್ತೆಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ 3 ತಂಡಗಳ ರಚನೆ ಮಾಡಿದ್ದಾರೆ. ಮೊದಲು ಆರೋಪಿಗಳ ಗುರುತು ಖಚಿತಪಡಿಸಿದ ಪೊಲೀಸರು ಶೋಧ ಕೈಗೊಂಡಿದ್ದಾರೆ. ಮೊಹಮ್ಮದ್ ಶಾ, ಗೌಸ್, ಕೈಫ್, ಸಮೀರ್ ಸೇರಿ ಸದ್ದಾಂ ಆರೋಪಿಗಳು. 5 ಆರೋಪಿಗಳ ಫೋಟೋ ಪತ್ತೆ ಹಚ್ಚಿ ಹುಡುಕಾಟವನ್ನು ಆರಂಭಿಸಿರೋದು. ಧಾರವಾಡ ಉಪನಗರ ಪೊಲೀಸರಿಂದ ಆರೋಪಿಗಳಿಗೆ ಬಲೆ ಬೀಸಲಾಗಿದೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆ ತೀರ್ಪು ಪ್ರಕಟವಾಗುವ ಹೊತ್ತಲೇ ಕುಟುಂಬಸ್ಥರು ಕಿತ್ತಾಡ್ಕೊಂಡಿದ್ದಾರೆ. ಆಸ್ತಿ ವಿಚಾರವಾಗಿ ಯೋಗೀಶ್ ಗೌಡ ಸಹೋದರ ಸಹೋದರಿಯರು ಹೊಡೆದಾಡ್ಕೊಂಡಿದ್ದಾರೆ. ಯೋಗೀಶ್ ಗೌಡ ಸಹೋದರ ಹಾಗೂ ಸಹೋದರಿಯರ ನಡುವಿನ ಸಂಭಾಷಣೆ ಆಡಿಯೋ ವೈರಲ್ ಆಗಿದೆ. ಅದರ ಬೆನ್ನಲ್ಲೇ ಧಾರವಾಡ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿ ರಾಡ್ ವೈರ್ಗಳಿಂದ ಗುರುನಾಥ್ ಗೌಡ ಸಹೋದರಿಯರಿಗೆ ಥಳಿಸಿದ್ದಾರೆ. ಗಾಯಗೊಂಡ ಸಹೋದರಿಯರು ಗುರುನಾಥ್ ಗೌಡ ಹಾಗೂ ಪತ್ನಿ ಜ್ಯೋತಿಗೌಡ ವಿರುದ್ಧ ದೂರು ದಾಖಲಿಸಿದ್ದಾರೆ. ಬೇರು ಬಿಸಿಲಿಗೆ ಉತ್ತರ ಕರ್ನಾಟಕದ ನೌಕರರು ಹೈರಾಣಾಗಿ ಹೋಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಬಿಸಿಲಿಗೆ ಕಚೇರಿಯ ಸಮಯ ಬದಲಾವಣೆ ಮಾಡುವಂತೆ ನೌಕರರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಮುಂಜಾನೆ 8ರಿಂದ 1:15ವರೆಗೆ ಕೆಲಸ ಮಾಡೋಕೆ ಅವಕಾಶ ನೀಡುವಂತೆ ಒತ್ತಾಯಿಸಿದ್ದಾರೆ. ಜಿಲ್ಲೆಯಾದ್ಯಂತ ಒಟ್ಟು 69 ಇಲಾಖೆಯಲ್ಲಿ ಸುಮಾರು 15,000 ಸಿಬ್ಬಂದಿ ಕೆಲಸ ಮಾಡ್ತಿದ್ದು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಸಮಯ ಬದಲಾವಣೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಯಾಕೆ ಸಮಯ ಬದಲಾವಣೆ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಶಿವಮೊಗ್ಗದ ಹುಲಿಕಲ್ ಘಾಟ್ನಲ್ಲಿ ಧರೆ ಕುಸಿದು 3 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಈ ಪ್ರಕರಣದ ಬೆನ್ನಲ್ಲೇ ಹುಲಿಕಲ್ ಘಾಟ್ ಬಂದ್ ಮಾಡಲಾಗಿದೆ. ಹುಲಿಕಲ್ ಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರ ನಿಷೇಧಿಸಿ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ಆದೇಶ ಹೊರಡಿಸಿದ್ದಾರೆ. ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಎಲ್ಲಾ ವಾಹನ ಸಂಚಾರ ನಿಷೇಧಿಸುವಂತೆ ಸೂಚನೆ ಕೊಡಲಾಗಿದೆ. ಇನ್ನು ಕಾಂಕ್ರೀಟ್ ರಸ್ತೆಯಲ್ಲಿ ಅಲ್ಲಲ್ಲಿ ಬಿರುಕುಗಳು ಕಂಡು ಬಂದಿದ್ದರಿಂದ ಸುರಕ್ಷತಾ ದೃಷ್ಟಿಯಿಂದ ತೀರ್ಥಹಳ್ಳಿ ಕುಂದಾಪುರ ರಾಜ್ಯ ಹೆದ್ದಾರಿ 52ರ ಬಾಳೆಬರೆ ಘಾಟ್ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಹೀಗಾಗಿ ತೀರ್ಥಹಳ್ಳಿ, ರಾವೆ, ಕಾನುಗೋಡು, ನಗರ, ಕೊಲ್ಲೂರು, ಕುಂದಾಪುರ ರಸ್ತೆ ಮೂಲಕ ಸಂಚರಿಸಲು ಸೂಚಿಸಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಗುಡ್ಡದಲ್ಲಿ ಅಕ್ರಮವಾಗಿ ಗ್ರಾನೈಟ್ ಗಣಿಗಾರಿಕೆ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ರಾತ್ರಿ ಹೊತ್ತು ಲಾರಿಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಸಾಗಾಟ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಕಲ್ಲು ಕುಟೀರ್ಕರ ಹೆಸರಲ್ಲಿ ಗಣಿಗಾರಿಕೆ ನಡೀತಿದ್ದು ಕಲ್ಲುಗಳನ್ನು ರವಾನೆ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ರೈತ ಮುಖಂಡರು ಆಗ್ರಹಿಸಿದ್ರು.
ಶಿವಮೊಗ್ಗದಲ್ಲಿ ಪಶುವೈದ್ಯ ಸಮೀಕ್ಷಾ ಸಾವಿಗೆ ಕಾರಣವಾದ ಗರ್ಭಿಣಿ ನೀರಾಣೆ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ. ಬನ್ನೇರ್ಘಟ್ಟ ಮತ್ತು ಮೈಸೂರು ಝೂ ವೈದ್ಯಾಧಿಕಾರಿಗಳು ಶಿವಮೊಗ್ಗದ ತ್ಯಾವರ ಕೊಪ್ಪಕ್ಕೆ ಆಗಮಿಸಿದ್ದು 2 ದಿನಗಳ ಕಾಲ ನೀರಾನೆಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಗರ್ಭಿಣಿ ನೀರಾನೆಗೆ ಡಾಟ್ ಮಾಡಿ ವಿವಿಧ ಸ್ಯಾಂಪಲ್ ಕಲೆಕ್ಟ್ ಮಾಡಿರೋ ವೈದ್ಯರು ಇವತ್ತು ಆರೋಗ್ಯದ ರಿಪೋರ್ಟ್ ಕೊಡಲಿದ್ದಾರೆ. ಇನ್ನು ಸಮೀಕ್ಷಾ ಮೇಲೆ ದಾಳಿ ಮಾಡೋ 3 ದಿನ ಮೊದಲೇ ನೀರಾನೆ ಆಹಾರ ತ್ಯಜಿಸುತ್ತಂತೆ. ಬೆಂಗಳೂರಿನಿಂದ ಮುಂಬೈ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದೇಶದ ಪ್ರಮುಖ ನಗರ ಸಂಪರ್ಕಿಸುವಂತಹ ವಂದೇ ಭಾರತ್ ರೈಲಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಹೊಸ ರೈಲು ಕೆಎಸ್ಆರ್ ಬೆಂಗಳೂರು ಮತ್ತು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ನಡುವೆ ಸಂಚಾರ ನಡೆಸಲಿದೆ. ಹೊಸ ರೈಲಿಂದ ಪ್ರಯಾಣದ ಸಮಯ ಕಡಿಮೆಯಾಗುವ ನಿರೀಕ್ಷೆ ಕೂಡ ಇದೆ. ಉದ್ಯಾನ್ ಎಕ್ಸ್ಪ್ರೆಸ್ ಮಾತ್ರ ನೇರ ಸಂಪರ್ಕ ಕಲ್ಪಿಸ್ತಾ ಇದ್ದು ಸುಮಾರು 1136 ಕಿಲೋಮೀಟರ್ ದೂರವನ್ನು 23 ರಿಂದ 24 ಗಂಟೆಗಳ ಅವಧಿಯಲ್ಲಿ ತಲುಪ್ತಾ ಇತ್ತು. ಇದೀಗ ವಂದೇ ಭಾರತ್ ಸ್ಲೀಪರ್ ರೈಲಿನಲ್ಲಿ ಪ್ರಯಾಣದ ಸಮಯ ಗಣನೀಯವಾಗಿ ಕಡಿಮೆಯಾಗುವ ನಿರೀಕ್ಷೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿಗೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಅವರು, ಚಿಂತಾಮಣಿ ನಗರಕ್ಕೆ ವ್ಯವಸ್ಥಿತವಾಗಿ ಪ್ರಾಧಿಕಾರ ಬರಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಇದೀಗ ಅದು ನನಸಾಗಿದೆ. ಈ ಹಿನ್ನೆಲೆ ಮೊದಲ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಅನುಕೂಲಗಳೇನು ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಇನ್ನು ಪ್ರಾಧಿಕಾರದಲ್ಲಿ ನಾನು ಸದಸ್ಯನಾಗಿದ್ದು ಚಿಂತಾಮಣಿ ಅಭಿವೃದ್ಧಿಗೆ ಸಹಕಾರ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಇಲ್ಲಿ ಚಿಂತಾಮಣಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಕಚೇರಿಯ ಉದ್ಘಾಟನೆ ಮತ್ತು ಪ್ರಪ್ರಥಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ನನ್ನ ಭಾಳ ಬಹುದಿನಗಳ ಕನಸು. ಚಿಂತಾಮಣಿಗೆ ಒಂದು ವ್ಯವಸ್ಥಿತವಾದಂಥ ಒಂದು ಪ್ರಾಧಿಕಾರ ಆಗಬೇಕು, ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾಧಿಕಾರ ಆಗಬೇಕು ಅಂತಕ್ಕಂಥದ್ದು ನನ್ನ ಕನಸು. ಇವತ್ತು ಅದನ್ನು ಕನಸು ನೆರವೇರಿದೆ ಮತ್ತು ಇದರ ಅನುಕೂಲಗಳೇನು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರಿಗೂ ಇಲ್ಲಿ ಹಂಚ್ಕೊಳ್ಳುವಂಥ ಕೆಲಸ ಮಾಡಿದ್ದೀವಿ. ಒಟ್ಟಾರೆಯಾಗಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಾಧಿಕಾರಕ್ಕೆ ಕೂಡ ಅವರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ನಾನು ಸಂಪೂರ್ಣ ಸಹಕಾರ ಇದೆ. ನಾನು ಕೂಡ ಇದರಲ್ಲಿ ಸದಸ್ಯನಾಗಿದ್ದೀನಿ, ಜಿಲ್ಲಾಧಿಕಾರಿಗಳಿದ್ದಾರೆ. ಅದು ಒಟ್ಟಾರೆಯಾಗಿ ನಾವು ಇದಕ್ಕೆ ಒಳ್ಳೆಯ ಒಂದು ರೂಪ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಕೊಪ್ಪಳದ ತಹಸೀಲ್ದಾರ್ ಕಚೇರಿ ಒಳಾಂಗಣದ ಆವರಣದಲ್ಲಿ ಕಸ ತುಂಬಿಕೊಂಡಿದೆ. ಜೊತೆಗೆ ಸಾರ್ವಜನಿಕರು ಬಳಸುವಂತಹ ಶೌಚಾಲಯಗಳು ಕೂಡ ಸ್ವಚ್ಛವಿಲ್ಲದೆ ದುರ್ವಾಸನೆ ಬೀಳುತ್ತಿದೆ. ಕಚೇರಿಗೆ ಬರುವ ಸಾರ್ವಜನಿಕರು ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಮೂಲಭೂತ ಸ್ವಚ್ಛತೆ ಕಾಪಾಡದೇ ಇರೋದು ಅತ್ಯಂತ ಬೇಸರದ ಸಂಗತಿ ಅಂತ ಜನರು ಕಿಡಿಕಾರ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಸ್ವಚ್ಛತೆಗೆ ಶ್ರಮಿಸೋ ಪೌರ ಕಾರ್ಮಿಕರಿಗಾಗಿ ನಗರದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಇವತ್ತು ನಗರದ ಫ್ರೇಜರ್ ಟೌನ್ ಬಳಿಯ ಪಾಲಿಕೆ ಆಟದ ಮೈದಾನದಲ್ಲಿ ಕ್ರೀಡಾಕೂಟ ನಡೆಯಲಿದೆ. ಈಗಾಗಲೇ ನಗರದ ಹಲವು ಕಡೆಗಳಲ್ಲಿ ಕ್ರೀಡೆ ನಡೆದಿದ್ದು ಕೇವಲ ಸ್ವಚ್ಛತಾ ಕೆಲಸಗಳಲ್ಲಿ ಮಾತ್ರ ತೊಡಗಿಕೊಂಡಿರುವ ಪೌರ ಕಾರ್ಮಿಕರು ಹಾಗೂ ಅವರ ಮಕ್ಕಳಿಗೆ ಮನೋಲ್ಲಾಸ ನೀಡೋ ಉದ್ದೇಶದಿಂದ ಪಾಲಿಕೆಗಳದ್ದಾಗಿದೆ. ವಿವಿಧ ರೀತಿಯ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಒತ್ತಡದ ನಡುವೆಯೂ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಖುಷಿ ಪಡೋ ಉದ್ದೇಶದಿಂದ ಕ್ರೀಡಾಕೂಟ ಆಯೋಜಿಸಲಾಗಿದೆ ಅಂತ ಜಿಬಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿವಿಧ ಕಳ್ಳತನ ದರೋಡೆ ಪ್ರಕರಣದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದ ವಸ್ತುಗಳನ್ನು ಮಾಲೀಕರಿಗೆ ವಾಪಸ್ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಉಪವಿಭಾಗದ 7 ಪೊಲೀಸ್ ಠಾಣೆಯಲ್ಲಿ ಕಳೆದ 6 ತಿಂಗಳಲ್ಲಿ ನಡೆದ 17 ದರೋಡೆ ಪ್ರಕರಣ ಭೇದಿಸಿದ ಪೊಲೀಸರು ಕದೀಮರಿಂದ ವಶಕ್ಕೆ ಪಡೆದ ಚಿನ್ನಾಭರಣ ಮತ್ತು ನಗದನ್ನು ಇವತ್ತು ವಾಪಸ್ ಮಾಲೀಕರಿಗೆ ನೀಡಲಾಗುತ್ತೆ. ಇನ್ನು ಬಂಧಿತ ಕಳ್ಳರಿಂದ ಜಪ್ತಿ ಮಾಡಿದ್ದ ಚಿನ್ನ, ಬೆಳ್ಳಿ ಹಾಗೂ ಹಣವನ್ನು ಮಾಲೀಕರಿಗೆ ನಿನ್ನೆ ನೀಡಲಾಯಿತು. 50ಕ್ಕೂ ಅಧಿಕ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ನೀಡಲಾಯಿತು. ಪ್ರಕರಣಗಳು ಸಿರ್ಸಿ ವಿಭಾಗದಲ್ಲಿ ಎಷ್ಟೊಂದು ಆಭರಣ ಇರ್ಬೋದು, ಮೊಬೈಲ್ ಫೋನು, ಇದರ ಜೊತೆಗೆ ಚಿನ್ನದ ಇದು ದೇವಸ್ಥಾನದ ಇದೆಲ್ಲ ಪ್ರಾಪರ್ಟಿ ಎಲ್ಲ ಟ್ರೇಸ್ ಮಾಡಿ ಅತ್ಯುತ್ತಮವಾಗಿ ನಮ್ಮ ಸಿರ್ಸಿ ವಿಭಾಗದ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಮಾಡಿದ್ದಾರೆ. ಇದರಲ್ಲಿ ಇವತ್ತಿನ ದಿವಸ 17 ಪ್ರಕರಣದ ಸಂಬಂಧಪಟ್ಟಂಗೆ ರಿಕವರಿ ಆಗಿರೋದ ಎಲ್ಲ ಪ್ರಾಪರ್ಟಿನ ರಿಕವರ್ ಮಾಡಿದ್ದಾರೆ. ಇದರ ಜೊತೆಗೆ ಕಳೆದ 6 ತಿಂಗಳಲ್ಲಿ ಇಲ್ಲ 1 ವರ್ಷದಲ್ಲಿ ಮೊಬೈಲ್ ಫೋನ್ ಟ್ರೇಸ್ ಆಗಿರೋದು 50 ಸಂಖ್ಯೆಗಳು, ಅದು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮರಳಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅಂದರೆ
ಏನಂದರೆ ಇವಾಗ ಮುಂಚೆಕ್ಕಿಂತನೂ ಇವಾಗ ಎಲ್ಲರೂ ಅಪ್ಡೇಟೆಡ್ ಆಗಿದ್ದಾರೆ, ಕಳ್ಳರು ಕೂಡ ಅಷ್ಟೇ ಅಪ್ಡೇಟ್ ಆಗಿದ್ದಾರೆ. ಪೊಲೀಸ್ ಅದೇ ಸಮಯದಲ್ಲಿ ನಾವು ಹೆಚ್ಚಿಗೆ ಟ್ರೈನಿಂಗ್ ಮಾಡಿ ನಾವು ಇನ್ನೂ ಹೆಚ್ಚಿಗೆ ಟೂಲ್ಸ್ ಮಾಡೋ ಆ ಸಮಯ ಬಂದಿದೆ. 17 ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಕಸದ ಸಮಸ್ಯೆ ತಡೆಯೋಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತೊಂದು ಹೆಜ್ಜೆ ಇಡೋಕೆ ಮುಂದಾಗಿದೆ. ನಗರದ ಅಪಾರ್ಟ್ಮೆಂಟ್ಗಳಲ್ಲಿ ಕಸ ಕಿಯೋಸ್ಕ್ ಅಳವಡಿಸಲು ನಗರದ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿಗೆ ಸೂಚನೆ ಕೊಟ್ಟಿದೆ. ಇದರಿಂದ ಅಪಾರ್ಟ್ಮೆಂಟ್ಗಳಲ್ಲಿ ಉತ್ಪತ್ತಿಯಾಗೋ ತ್ಯಾಜ್ಯ ಮತ್ತು ಕಸಗಳನ್ನು ಸೂಕ್ತವಾಗಿ ವಿಲೇವಾರಿ ನಡೆಸೋಕೆ ಸಹಕಾರಿಯಾಗುತ್ತೆ. ಅಲ್ಲದೆ ಕಸವನ್ನು ಬಳಸಿ ಪರ್ಯಾಯ ಮಾರ್ಗಗಳನ್ನು ಅನುಸರಿಸುವಂತೆ ಜಿಬಿಎ ಸೂಚಿಸಿದೆ. ಈ ಬಗ್ಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ತನ್ನ 5 ನಗರ ಪಾಲಿಕೆಗಳಿಗೆ ಸೂಚಿಸಿದ್ದು, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಜೊತೆ ಸಮನ್ವಯತೆ ಸಾಧಿಸಿ ಕಸ ಕಿಯೋಸ್ಕ್ ಯೋಜನೆ ಸಂಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತ ಆಗುವಂತೆ ನೋಡಿಕೊಳ್ಳೋಕೆ ತಾಕೀತು ಮಾಡಿದೆ. ನಾಳೆಯಿಂದ 5 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಕ್ಲೋಸ್ ಆಗಲಿದೆ. ಲೋಡ್ ಟೆಸ್ಟಿಂಗ್ ನಡೆಸೋ ಹಿನ್ನೆಲೆ ಪೀಣ್ಯ ಮೇಲ್ಸೇತುವೆ 5 ದಿನಗಳ ಕಾಲ ಬಂದ್ ಆಗಲಿದ್ದು, ಎನ್ಎಚ್ಎಐ ಸೂಚನೆ ಮೇರೆಗೆ ನಗರದ ಸಂಚಾರಿ ಪೊಲೀಸ್ ಇಲಾಖೆ ಮೇಲ್ಸೇತುವೆ ಬಂದ್ ಮಾಡುತ್ತಿದೆ. ನಾಳೆ ಬೆಳಗ್ಗೆ 5 ಗಂಟೆಯಿಂದ ಏಪ್ರಿಲ್ 17ರ ಬೆಳಗ್ಗೆ 11 ಗಂಟೆವರೆಗೆ ಕ್ಲೋಸ್ ಆಗಲಿರೋದು. ಬಳಿಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಲೋಡ್ ಟೆಸ್ಟಿಂಗ್ ಕೂಡ ನಡೆಯಲಿದೆ. ಇತ್ತೀಚೆಗಷ್ಟೇ ಫ್ಲೈಓವರ್ ಕೇಬಲ್ ದುರಸ್ತಿ ಕಾಮಗಾರಿಯನ್ನ ಎನ್ಎಚ್ಎಐ ಮಾಡಿತ್ತು. ವಾಹನ ಓಡಾಟಕ್ಕೆ ಪರ್ಯಾಯವಾಗಿ ಫ್ಲೈಓವರ್ ಕೆಳಗಿನ ಸರ್ವಿಸ್ ರಸ್ತೆಯನ್ನು ಬಳಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ಬೆಂಗಳೂರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕರು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿರೋ ಘಟನೆ ಪೀಣ್ಯ ಫ್ಲೈಓವರ್ ಮೇಲೆ ನಡೆದಿದೆ. ಪೊಲೀಸರ ಭಯನೇ ಇಲ್ಲದೆ ನಡು ರಸ್ತೆಯಲ್ಲಿ ಹೊಡೆದಾಟ ಮಾಡಿಕೊಂಡಿದ್ದಾರೆ. ಪರಿಚಿತ ಸ್ನೇಹಿತರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಹಲ್ಲೆ ನಡೆಸಿದ್ದಾರೆ. ಮೆಕ್ಯಾನಿಕ್ ಅಮೀದ್ ಎಂಬಾತನ ಮೇಲೆ ಶೇಜಾದ್ ಎಂಬಾತನ ಗ್ಯಾಂಗ್ ಹಲ್ಲೆ ಮಾಡಿದೆ. ಕಡಿಮೆ ಬೆಲೆಗೆ ಟೈರ್ ಕೊಡಿಸಲಿಲ್ಲ ಅಂತ ಕೋಪಗೊಂಡು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹೆದ್ದಾರಿಯಲ್ಲಿ ಗಲಾಟೆ ಕಂಡು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ಸಂಬಂಧ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನಕ್ಕೆ ಅವ್ರ ಗಾಡಿಗೆ ಟಚ್ ಮಾಡಿದ್ರೆ ನೀವು? ಟಚ್ ಅಲ್ಲ, ಅದು ಆ್ಯಕ್ಚುಲಿ ನಮ್ಮೆಲ್ಲ ಫ್ರೆಂಡ್ಸೇ ಬಂದು ಟೈರ್ ಹಾಕ್ಸೋಕಿಲ್ಲ, ಇಲ್ಲಿ ಟೈರ್ ಸ್ಟಾಕ್ ಇದ್ದಿಲ್ಲ. ಅದು ಬೆಂಗಳೂರಿನಲ್ಲಿ ರೋಗವನ್ನು ಬಳಸಿಕೊಂಡು ಮಹಾ ಮೋಸ ಮಾಡಿರೋ ಘಟನೆಯೊಂದು ಬೆಳಕಿಗೆ ಬಂದಿದೆ. ವರ್ಷದ ಹಿಂದೆ ಪುಟಪರ್ತಿ ಮೂಲದ ಅರ್ಷಾದ್ ಎಂಬಾತ ಬೆಂಗಳೂರಿನ ಶಿಕ್ಷಕಿಯೊಬ್ಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾನೆ. ನಾನು ನಿನ್ನ ಕ್ಲಾಸ್ಮೇಟ್, ನನಗೆ ಕ್ಯಾನ್ಸರ್ ಇದೆ ಅಂತ ಡ್ರಾಮಾ ಮಾಡಿದ್ದಾನೆ. ಹಣ ಪಡ್ಕೊಂಡು ತನ್ನ ಕೊನೆ ಆಸೆ ಈಡೇರಿಸುವಂತೆ ಕೇಳಿದ್ದಾನೆ. ಇದನ್ನು ನಂಬಿದ ಶಿಕ್ಷಕಿ ಆತನಿಗೆ ನಗ್ನ ವಿಡಿಯೋ ಕಳಿಸಿದ್ದಾಳೆ. ಖಾಸಗಿ ವಿಡಿಯೋ ಸಿಗ್ತಾ ಇದ್ದಂತೆ ಅರ್ಷದ್ ಅಸಲಿ ಮುಖ ತೋರಿಸಿದ್ದಾನೆ. ಬ್ಲ್ಯಾಕ್ ಮೇಲ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದೆ, ಮಂಚಕ್ಕೆ ಕರೆದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಆರೋಪಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದು ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ಬಿರುಗಾಳಿ ಸಹಿತ ಮಳೆಗೆ 2 ಎಕರೆ ಜಮೀನಲ್ಲಿ ಬೆಳೆದ ಬೆಳೆ ನಾಶವಾಗಿರೋ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ನಡೆದಿದೆ. ಮದ್ದೂರಿನ ವಡ್ಡರದೊಡ್ಡಿ ಗ್ರಾಮದ ರೈತ ವಿನಯ್ 2 ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆ ಬೆಳೆದಿದ್ರು. ಇನ್ನೇನು 1 ವಾರ ಕಳೆದರೆ ಬಾಳೆಗೊನೆ ಕಟಾವು ಕಾರ್ಯ ಆರಂಭ ಆಗಬೇಕಿತ್ತು. ಆದರೆ ಅಷ್ಟರಲ್ಲಿ ಸುರಿದ ಅಕಾಲಿಕ ಮಳೆ ಸಂಪೂರ್ಣ ಬೆಳೆಯನ್ನು ನಾಶ ಮಾಡಿದೆ. ರೈತರು ಕಂಗಾಲಾಗಿದ್ದಾರೆ. ಇಂದು ಕೂಡ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಮಳೆಯ ಅಲರ್ಟ್ ಅನ್ನು ಕೊಟ್ಟಿದೆ. ರಾಜ್ಯದ ಒಟ್ಟು 4 ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಗೆ ವಿಪರೀತ ಶೆಕೆ ಅನುಭವ ಆಗುವಂತಹ ನಿರೀಕ್ಷೆ ಇದ್ದು, ಈ ಹಿನ್ನೆಲೆ ಉತ್ತರ ಕನ್ನಡಕ್ಕೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ನೀಡಿದೆ. ಪ್ರತಿ ವರ್ಷ ಬಿಆರ್ ಅಂಬೇಡ್ಕರ್ ಜಯಂತಿಯಂದು ರಾಜ್ಯ ಸರ್ಕಾರ ನೀಡೋ ಸಾಧಕರ ಪ್ರಶಸ್ತಿಗೆ ಕೋಲಾರ ಜಿಲ್ಲೆಯಿಂದ ಹಿರಿಯ ದಲಿತ ಪರ ಹೋರಾಟಗಾರ, ಚಿಂತಕ ಸಿಎಂ ಮುನಿಯಪ್ಪ ಭಾಜನರಾಗಿದ್ದಾರೆ. ಹಲವು ವರ್ಷಗಳಿಂದ ಪತ್ರಕರ್ತರಾಗಿ, ಸಾಹಿತಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿರುವ ಸಿಎಂ ಮುನಿಯಪ್ಪ ಅವರು ದಲಿತರ ಪರ ಹೋರಾಟಗಾರರಾಗಿ ಹಲವು ಹೋರಾಟಗಳಲ್ಲೂ ಭಾಗಿಯಾಗಿದ್ದರು. ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಲಿದ್ದು, ಪ್ರಶಸ್ತಿಗೆ ಭಾಜನರಾದ ಸಿಎಂ ಮುನಿಯಪ್ಪ ಅವರಿಗೆ ಹಲವು ರಾಜಕೀಯ ಗಣ್ಯರು ಶುಭ ಕೋರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಕೋಡಿಂಬಾಳ ಸಮೀಪದಲ್ಲಿರುವ ಕುಮಾರಧಾರ ನದಿ ತೀರದಲ್ಲಿ ಕಾಡಾನೆ ಹಿಂಡು ಕಾಣಿಸಿಕೊಂಡಿದೆ. ಒಟ್ಟು 8 ಕಾಡಾನೆಗಳು ಗುಂಪಾಗಿ ಸಂಚರಿಸ್ತಾ ಇರೋ ವಿಡಿಯೋವನ್ನು ಸಾರ್ವಜನಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕಾಡಾನೆಯಿಂದ ಸುತ್ತಮುತ್ತಲಿನ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಗಜಪಡೆಯನ್ನ ಅರಣ್ಯದತ್ತ ಸುರಕ್ಷಿತವಾಗಿ ಹಿಮ್ಮೆಟ್ಟಿಸೋ ಕಾರ್ಯಾಚರಣೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದುವರೆಸಿದ್ದಾರೆ. ಇಂದು
ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 20ನೇ ವರ್ಷದ ಪುಣ್ಯಸ್ಮರಣೆ. ರಾಜ್ಕುಮಾರ್ ಕುಟುಂಬಸ್ಥರು ಬೆಳಗ್ಗೆ 10 ಗಂಟೆಗೆ ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ವಿನಯ್, ಯುವ, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಪೂರ್ಣಿಮಾ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಅಣ್ಣಾವರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಕಂಠೀರವ ಸ್ಟುಡಿಯೋಗೆ ಆಗಮಿಸುತ್ತಾರೆ. ಅಣ್ಣಾವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ರಕ್ತದಾನ ಶಿಬಿರ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.